ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ತಮ್ಮನೇಲಿ ನೋಡ್ತಿದ್ದಂಗೆ ಎಲ್ಲರಿಗೂ ಶಾಕ್ ಆಗಿರುತ್ತೆ. ಏನ್ ಗುರು ಇದು RCB ಇಷ್ಟು ಬೇಗ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರಾ ಅಂತ. ಬೆಳಗ್ಗೆಯಿಂದ ಯಾರ್ಯಾರೆಲ್ಲ RCB ಅಫಿಷಿಯಲ್ ಪೇಜ್ನ ಫಾಲೋ ಮಾಡ್ತಿದ್ದೀರಾ ಅವರಿಗೆಲ್ಲ ಒಂದು ಸೆಕೆಂಡ್ ಪಕ್ಕ ಶಾಕ್ ಆಗಿರೋದಂತೂ ಗ್ಯಾರಂಟಿ. IPL ಇನ್ನ 3 ತಿಂಗಳೈತೆ. RCB ಏನು ಗುರು ಅಲ್ಲೇ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಶತಾಯ ಗತಾಯ ಕಪ್ನ ಗೆಲ್ಬೇಕು ಅಂತ ಅನ್ಕೊಂಡ್ಬಿಟ್ಟಾರ ಅಂತ. ಬಟ್ ಇಲ್ಲಿ ಕತೆ ಬೇರೆನೇ ಐತೆ. ಸಯ್ಯದ್ ಮುಷ್ತಾಕ್ ಅಲಿ ಕ್ವಾಲಿಫೈಯರ್ ಮ್ಯಾಚಸ್ ಎಲ್ಲ ಬೆಂಗಳೂರಲ್ಲಿ ನಡೀತಾ ಇರೋದ್ರಿಂದ ಎಲ್ಲ ಸ್ಟೇಟ್ ಪ್ಲೇಯರ್ಸನ್ನು ಕೂಡ ಇಲ್ಲಿ ಬಂದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲೂ RCB ಯಾರ್ಯಾರೆಲ್ಲ ಆಕ್ಷನ್ ಅಲ್ಲಿ ಎತ್ತಾಕೊಂಡಿದೆ ಅವರಿಗೆಲ್ಲ RCB ಡ್ರೆಸ್ನ ಕೊಟ್ಟು ಆಲೂರು ಸ್ಟೇಡಿಯಂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಖುಷಿಯಾಗೋ ವಿಷಯ ಇತ್ತು, ಅದಕ್ಕೋಸ್ಕರ ಇದನ್ನ ಬಂದು ವಿಡಿಯೋ ಮಾಡ್ತಿದ್ದೀನಿ. ಏನಪ್ಪಾ ಅಂತಂದ್ರೆ ಮೋ ಬಬ್ಯಾಟ್ ಮತ್ತೆ ಆಂಟಿ ಫ್ಲವರ್ ಮತ್ತೆ ಬೌಲಿಂಗ್ ಕೋಚ್ RCB ಪ್ಲೇಯರ್ಸ್ ಎಲ್ಲರನ್ನು ಕರೆಸಿ ಅವ್ರ ಜೊತೆ RCBಗೆ ಸೆಲೆಕ್ಟ್ ಮಾಡಿರೋದಕ್ಕೆ ಮತ್ತೆ ಅವ್ರನ್ನ ಆಕ್ಷನ್ ಇಟ್ಕೊಂಡಿರೋದಕ್ಕೆ ಕಂಗ್ರಾಸ್ ಹೇಳಿ ನಮ್ಮ RCB ಯಾವ್ಯಾವ ರೀತಿ ಐತೆ ಇದೇ ರೀತಿ ಪ್ರಾಕ್ಟೀಸ್ನ ಮಾಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಮಾಡಿ ಅಂತ ಅವ್ರ ಜೊತೆ ಬೆರೆತ್ಕೊಂಡು ಕೆಲಸ ಮಾಡ್ತಾ ಇರೋದಿಲ್ಲ ನನಗೆ ಸಖತ್ ಇಷ್ಟ ಆಯಿತು. RCB ಮ್ಯಾನೇಜ್ಮೆಂಟ್ ಈ ಸಲ ಶತಾಯ ಗತಾಯ ಅನ್ಕೊಂಡ್ಬಿಟ್ಟೈತೆ. ಅದೇನಾದ್ರೂ ಆಗೋಗ್ಬಿಡ್ಲಿ ಗುಡು, ಈ ಸಲ ಕಪ್ ಎತ್ತಲೇಬೇಕು ಅಂತ. ಈ ಸಲ ಇಲ್ಲಿ ಭಯ ಉಡ್ಸೋದಂತೂ ಗ್ಯಾರಂಟಿ. ತಮ್ನೇನಲ್ಲಿ ಏನಕ್ಕಪ್ಪ ಈ ಥರ ಹಾಕಿದ್ದೀನಿ ಅಂತ ನೀವೇನಾದ್ರು ಕೇಳಿದ್ರೆ ನೀವು ರಜತ್ ಪಟ್ಟಿದಾರನೇ ತಗೊಳ್ಳಿ ಕಾಯ್ಸ್. ಅವರು ಮಧ್ಯಪ್ರದೇಶಕ್ಕೆ ಆಡ್ತಿದ್ದಾರೆ ಕ್ಯಾಪ್ಟನ್ನು. ಇಲ್ಲಿ ಕ್ಯಾಪ್ಟನ್ಸಿ ಮೆಟೀರಿಯಲ್ಸ್ ಸಿಕ್ತಂಗಾಯ್ತು. 4 ಜನ ಕ್ಯಾಪ್ಟನ್ಸ್ ಇದ್ದಾರೆ ನಮ್ಮ RCB ಟೀಮ್ ಎತ್ಕೊಂಡಿರೋದ್ರಲ್ಲೇ, ಅದು ಬೇರೆ ವಿಷಯ, ಅದನ್ನ ಬಿಟ್ಟಾಕಿ. ರಜತ್ ಪಟ್ಟಿದಾರ್ ಏನು ಫಾರ್ಮ್ ಅಲ್ಲಿ ಇರೋದು ಗುರು, ಪ್ರತಿ ಮ್ಯಾಚನ್ನು 60-70 ಹಿಂಗೆ ಹೊಡಿತಿರೋದು ಸ್ಕೋರು. ಜಿತೇಶ್ ಶರ್ಮಾ ಕಡೆ ಬಂತು ಅಂತಂದ್ರೆ ವಿದರ್ಭಾಗ ಆಡ್ತಾರೆ ಇವರು. ವಿದರ್ಭದಲ್ಲಿ ಬೆಂಕಿ ಫಾರ್ಮ್ ಅನ್ಕೊಳ್ಳಿ. ಕ್ಯಾಪ್ಟನ್ ಆಗಿ ಆ ಲೋವರ್ ಮಿಡಲ್ ಆರ್ಡರ್ ಅಲ್ಲಿ ಬಂದು ಕ್ರೇಜಿ ಹೊಡಿತಾ ಇರೋದು. 8 ಬಾಲಿಗೆ 28, 12 ಬಾಲಿಗೆ 30, 14 ಬಾಲಿಗೆ 42 ಇದೇ ತರ ಹೊಡಿತಾ ಇರೋದು. ಇನ್ನು ಶ್ರೇಯಸ್ ಶರ್ಮಾ ಮತ್ತೆ ಭುವನೇಶ್ವರ್ ಕುಮಾರ್ ಉತ್ತರಾಖಂಡಿಗೆ ಆಡ್ತಾರೆ. ಸ್ವಪ್ನಿಲ್ ಸಿಂಗ್ನು ಕೂಡ ಉತ್ತರಾಖಂಡಿಗೆ ಆಡ್ತಾರೆ. ಇನ್ನು ಅದನ್ನ ಬಿಡ್ತು ಅಂತಂದ್ರೆ ಕೃಣಾಲ್ ಪಾಂಡ್ಯ ಅವರು ಕೂಡ ಬಂದಿದ್ದಾರೆ. ಇಲ್ಲಿ ಹಂಗ್ ನೋಡಕ್ ಹೋಯ್ತು ಅಂದ್ರೆ RCB ಯಾರ್ಯಾರೆಲ್ಲ ಆಕ್ಷನ್ ಅಲ್ಲಿ ಎತ್ತಾಕೊಂಡಿದ್ದಾರೆ ಅದ್ರಲ್ಲಿ 4 ಜನ ಕ್ಯಾಪ್ಟನ್ಸ್ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ RCB ಯಾರ್ಯಾರನ್ನೆಲ್ಲ ಗೆತ್ತಾಕೊಂಡೈತೆ ಅವ್ರು ಎಲ್ಲರನ್ನೂ ಕೂಡ ಪೀಕ್ ಫಾರ್ಮ್ ಅಲ್ಲಿ ಇದ್ದಾರೆ. ಇಲ್ಲಿ ನನ್ಗೆ ಇನ್ನೊಂದು ಖುಷಿಯಾಗಿದ್ದೇನಪ್ಪ ಅಂತಂದ್ರೆ ಅವರು ಆಡೋದಕ್ಕೆ ಬಂದಿರೋದು ಅನ್ನೋದಕ್ಕಿಂತ ಅವ್ರಿಗೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ RCB ಮ್ಯಾನೇಜ್ಮೆಂಟು ಮತ್ತೆ RCB ಸಪೋರ್ಟ್ ಸ್ಟಾಫ್ ಎಲ್ಲ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಿರೋದು ನನಗೆ ಸಖತ್ ಇಷ್ಟ ಆಯ್ತು. ಅವ್ರಿಗೆ ಫಸ್ಟ್ ಆಫ್ ಆಲ್ ಬಂದ ತಕ್ಷಣ ಕಂಗ್ರಾಸ್ ಹೇಳಿದ್ದಾರೆ. ಅದನ್ನ ಅಫಿಷಿಯಲ್ ಪೇಜ್ ಅಲ್ಲಿ ಈಗ ಕೂಡ ಹಾಕಿದ್ದಾರೆ. ವಿಡಿಯೋನ ನೋಡಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ನೋಡಿ, ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಗೈಸ್. RCB ಈ ಸಲ ಪ್ಲೇಯರ್ನ ಯಾರ್ಯಾರನ್ನ ಎತ್ತಾಕೊಂಡೈತೆ ಅವ್ರನ್ನ ನೀಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಇದು ಸಯ್ಯದ್ ಮುಷ್ತಾಕ್ ಅಲಿ ನೆಕ್ಸ್ಟ್ ಆಯ್ತಾ ಇದ್ದಂಗೆ ಪಕ್ಕ ಅವ್ರನ್ನೆಲ್ಲ ಆಲೂರು ಸ್ಟೇಡಿಯಂಗೆ ಕರೆಸಿ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವ್ರ ಜೊತೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಜಾಸ್ತಿ ಭಾಗವಹಿಸಿ ಅವ್ರನ್ನ ಈ ಸಲ ಶತಾಯ ಗತಾಯ ಈ ಸಲ ಕಪ್ಪೆತ್ತಬೇಕು ಅಂತ ಫಿಕ್ಸ್ ಆಗಿದ್ದಾರೆ RCB. ಸಖತ್ ಖುಷಿ ಆಯ್ತು ಗೈಸ್ ಇದನ್ನ ನೋಡ್ತಾ ಇದ್ದಂಗೆನೆ. ಅಲ್ಲಿ RCB ಪ್ಲೇಯರ್ಸ್ನ ಬಿಟ್ಟು ಬೇರೆ ಎಲ್ಲ ಪ್ಲೇಯರ್ಸ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಟ್ RCB ಯಾರ್ಯಾರನ್ನ ಪಿಕ್ ಮಾಡಿದೆ ಅವರೆಲ್ಲರನ್ನು ಕೂಡ RCB ಜರ್ಸಿ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಿರೋದು. ಅದಂತೂ ಬೆಂಕಿ ಅಂತ ಅನ್ಕೊಳ್ಳಿ. ಅದನ್ನ ಅಡ್ಮಿನ್ ಪೋಸ್ಟ್ ಮಾಡ್ತಿದ್ದಂಗೆ ಎಲ್ಲರಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಏನ್ ಗುರು ಇದು ಆಲೇ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರಾ ಅಂತ. ಆ ಡೌಟ್ನ ಕ್ಲಿಯರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಬಂದು ತಿಳಿಸ್ಕೊಟ್ಟೆ. ಈಗ RCBನೂ ಕೂಡ ಅಫಿಷಿಯಲ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಅದನ್ನ ಹೋಗ್ಬಿಟ್ಟು ನೋಡಿಲ್ಲ ಅಂತಂದ್ರೆ ನೋಡಿ, ಈಗ ಅದು ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಅದರಲ್ಲಿ ಒಂದೇ ಒಂದು ಖುಷಿಯಾಗೋ ವಿಷಯ ಏನಪ್ಪಾ ಅಂತಂದ್ರೆ RCB ಯಾರ್ಯಾರನ್ನೆಲ್ಲ ಎತ್ಕೊಂಡಿದೆ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಆಂಟಿ ಫ್ಲವರ್ ಮತ್ತೆ ಮೋ ಬಬ್ಯಾಟ್ ಇಲ್ಲೇ ಬೆಂಗಳೂರಲ್ಲೇ ಉಳ್ಕೊಂಡು ಆ ಪ್ಲೇಯರ್ ಜೊತೆ ಮಿಂಗಲ್ ಆಗಿ ಈ ಸಲ ಅದೇನಾರ ಆಗ್ಲಿ ಗುರು ಶತಾಯ ಗತಾಯ ಕಪ್ನ ಎತ್ತಬೇಕು ಅಂತ ಹೇಳಿ ಕಂಗ್ರಾಸ್ ಮಾಡಿ ಅವ್ರ ಜೊತೆ ಬೆರೀತಾ ಇರೋದು ನೋಡ್ತು ಅಂತಂದ್ರೆ ಸಖತ್ ಖುಷಿ ಆಯ್ತು. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ಬಿಡೋಣ ಇಲ್ಲಿಂದಾನೆ. ಈ ಸಲ ಏನಾರು ಬಂದಿಟ್ಕೊಳ್ಳಿ ಗುರು, ಅಟ್ಲೀಸ್ಟ್ ಎಲ್ಲಾರು ಪೀಕ್ ಫಾರ್ಮ್ ಅಲ್ಲಿ ಇದ್ದಾರೆ. ಈ ವರ್ಷಕ್ಕಿಂತ ಬೇಕಾಗುರು ಕಪ್ನ ಎತ್ತೋದಿಕ್ಕೆ. ಈ ಯಾರ್ಯಾರೆಲ್ಲ ಪ್ಲೇಯರ್ಸ್ ಇದ್ದಾರೆ ಇಂಡಿಯನ್ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಮಾಡ್ತು ಅಂತ ಅಂದ್ರೆ ಈಗ ಏನು ಪ್ರೆಸೆಂಟ್ ಫಾರ್ಮ್ ಐತೆ ಕರೆಂಟ್ ಫಾರ್ಮ್ ಆ ಫಾರ್ಮ್ನ ಕಂಟಿನ್ಯೂ ಮಾಡ್ತು ಅಂತಂದ್ರೆ ಈ ಸಲ RCB ಕಪ್ ಎತ್ತೋದಂತೂ ಫಿಕ್ಸು ಬರ್ದಿಟ್ಕೊಂಬಿಡಿ. ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದೆ. ಇಲ್ಲಿ ಯಾವುದೇ ರೀತಿ RCB ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡಿಲ್ಲ. ಅಲ್ಲಿ ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿ ಕ್ವಾಲಿಫೈಯರ್ ಮ್ಯಾಚಸ್ ಬೆಂಗಳೂರಲ್ಲಿ ಇರೋದ್ರಿಂದ ಎಲ್ಲ ಟೀಮ್ ಪ್ಲೇಯರ್ಸನ್ನು ಕೂಡ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ. ಅದರಲ್ಲಿ RCB ಪ್ಲೇಯರ್ಸಿಗೆ ಜರ್ಸಿ ಕೊಟ್ಟು ಅವ್ರ ಜೊತೆ ಮಾತಾಡಿ ಮೋ ಬಬ್ಯಾಟ್ ಮತ್ತು ಆಂಟಿ ಫ್ಲವರ್ ಅವರೆಲ್ಲ ಅದರಿಂದ ಅವ್ರು ಪ್ರಾಕ್ಟೀಸ್ ಸೆಷನ್ ಮಾಡ್ತಾ ಇರೋದ್ರಿಂದ ಅಡ್ಮಿನ್ ಹಾಕಿರೋದ್ರಿಂದ ಸ್ವಲ್ಪ ಜನರಲ್ಲಿ ಕನ್ಫ್ಯೂಸ್ ಆಗಿರುತ್ತೆ. ಇನ್ನು 3 ತಿಂಗಳೈತೆ. ಇನ್ನು ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿ ಎಲ್ಲ ಮುಗಿಬೇಕು. ಇನ್ನೊಂದು 1.5 ತಿಂಗಳು ಫೆಬ್ರವರಿ ಬಂದಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಪ್ರಾಕ್ಟೀಸ್ ಸೆಷನ್ನ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಏನಾರು ಹೊಸ್ದಾಗಿ ತರೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್.